ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಎಸ್ ಜಾನಕಿ ಅಮ್ಮನವರ ಆಸ್ತಿ ಮೌಲ್ಯ ಎಷ್ಟು ಗೊತ್ತಾ? ಅಭಿಮಾನಿಗಳಲ್ಲಿ ಮೂಡಿದ ದೊಡ್ಡ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ದಕ್ಷಿಣ ಭಾರತದ ಗಾನ ಕೋಕಿಲೆ ಎಸ್ ಜಾನಕಿ ಅಮ್ಮ ಆಗಲಿದ್ದಾರೆ. ಅನಾರೋಗ್ಯದಿಂದ ಅವರು ನಿಧನರಾಗಿದ್ದಾರೆ ಅನ್ನುವ ಸುದ್ದಿ ಎಲ್ಲರಲ್ಲೂ ಕೂಡ ನೋವನ್ನ ಉಂಟು ಮಾಡಿದೆ. 6 ದಶಕಗಳ ಕಾಲ ಸಂಗೀತ ಲೋಕವನ್ನ ಆಳಿದ ಅವರ ಒಟ್ಟು ಆಸ್ತಿ ಮೌಲ್ಯ ಎಷ್ಟು? ಭಾರತೀಯ ಚಿತ್ರರಂಗದಲ್ಲಿ ಎಸ್ ಜಾನಕಿ ತಮ್ಮ ಅದ್ಭುತ ಧ್ವನಿಯಿಂದಲೇ ತಲೆಮಾರುಗಳ ಮನೆ ಮಾತಾಗಿದ್ದ ಗಾಯಕಿ. 5 ದಶಕಗಳ ತಮ್ಮ ಸಂಗೀತ ಪಯಣದಲ್ಲಿ ಅವರು ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ತೆಲುಗು, ತಮಿಳು, ಕನ್ನಡ, ಮಲಯಾಳಂ, ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ದಕ್ಷಿಣ ಭಾರತದ ಗಾನ ಕೋಕಿಲೆ ಅಂತ ಅವರು ಖ್ಯಾತಿಯನ್ನ ಪಡೆದಿದ್ರು. ತಮ್ಮ 6 ದಶಕಗಳ ವೃತ್ತಿ ಜೀವನದಲ್ಲಿ ಸುಮಾರು 17 ಭಾಷೆಗಳಲ್ಲಿ 50,000ಕ್ಕೂ ಹೆಚ್ಚು ಗೀತೆಗಳಿಗೆ ಅವರು ಧ್ವನಿಯನ್ನು ಕೊಟ್ಟಿದ್ದಾರೆ. ಹೌದು, ಅವರ ಕಂಠದಿಂದ ಮೂಡಿದ ಹಾಡುಗಳು ಎಷ್ಟೋ ಸೂಪರ್ ಹಿಟ್ ಚಿತ್ರಗಳಿಗೆ ಜೀವ ತುಂಬಿದೆ. ಹಲವಾರು ರಾಷ್ಟ್ರೀಯ ಮತ್ತು ರಾಜ್ಯ ಪ್ರಶಸ್ತಿಗಳನ್ನ ಪಡೆದ ಎಸ್ ಜಾನಕಿ ಸಿನಿಮಾ ಸಂಗೀತ ಇತಿಹಾಸದಲ್ಲಿ ಅಳಿಸಲಾಗದ ಹೆಸರು. ಇಂತಹ ಮಹಾನ್ ಗಾಯಕಿಯ ಆಸ್ತಿ ಮೌಲ್ಯದ ಬಗ್ಗೆ ಅಭಿಮಾನಿಗಳಲ್ಲಿ ಸದಾ ಕುತೂಹಲ ಇದ್ದೇ ಇರುತ್ತೆ. ಒಂದು ಕಾಲದಲ್ಲಿ ಎಸ್ ಜಾನಕಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಗಾಯಕಿ ಆಗಿದ್ರು. ಆ ಕಾಲದಲ್ಲಿ ಅವರು ಲಕ್ಷಗಳಲ್ಲಿ ಸಂಭಾವನೆ ಪಡೆದಿದ್ರು. ಸುಮಾರು 10 ವರ್ಷಗಳ ಹಿಂದೆ ಆಡುವುದನ್ನ ನಿಲ್ಲಿಸಿದ ಅವರು ಅನಾರೋಗ್ಯದ ಕಾರಣ ಸಂಗೀತದಿಂದ ದೂರ ಉಳಿದಿದ್ರು. ಆದರೆ ಗಾಯಕಿಯಾಗಿ ಅವರು ಭರ್ಜರಿಯಾಗಿ ಸಂಪಾದನೆ ಮಾಡಿದ್ದಾರೆ. ಸಾಮಾಜಿಕ ಮಾಧ್ಯಮ ಮತ್ತು ಸುದ್ದಿ ವರದಿಗಳ ಪ್ರಕಾರ ಜಾನಕಿಯವರ ಆಸ್ತಿ ಮೌಲ್ಯ ಸುಮಾರು 537 ಕೋಟಿ ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ. ಅವರ ಯಶಸ್ವಿ ಸಂಗೀತ ಜೀವನವು ಅವರಿಗೆ ಉತ್ತಮ ಆರ್ಥಿಕ ಸ್ಥಿರತೆಯನ್ನ ತಂದುಕೊಟ್ಟಿದೆ ಅಂತ ಚಿತ್ರರಂಗದ ಮೂಲಗಳು ಹೇಳಿದೆ. ಇನ್ನು ಅವರು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿದ್ದು ಐಷಾರಾಮಿ ಕಾರುಗಳು ಮತ್ತು ಕೆಲವು ಮನೆಗಳನ್ನ ಹೊಂದಿದ್ದಾರೆ ಎನ್ನಲಾಗ್ತಾ ಇದೆ. ಅವರ ಹೆಚ್ಚಿನ ಆಸ್ತಿಗಳು ಚೆನ್ನೈನಲ್ಲೇ ಇದೆ. ಇನ್ನು ಎಸ್ ಜಾನಕಿ ಅವರ ಆದಾಯದ ಪ್ರಮುಖ ಮೂಲ ಸಿನಿಮಾ ಹಾಡುಗಳೇ ಆಗಿತ್ತು. ಸಾವಿರಾರು ಹಾಡುಗಳನ್ನ ರೆಕಾರ್ಡ್ ಮಾಡೋದ್ರ ಜೊತೆಗೆ ದೇಶ ವಿದೇಶಗಳಲ್ಲಿ ಅವರು ನಡೆಸಿಕೊಟ್ಟ ಸಂಗೀತ ಕಚೇರಿಗಳು ಕೂಡ ಅವರಿಗೆ ಉತ್ತಮ ಆದಾಯವನ್ನ ತಂದುಕೊಟ್ಟಿದೆ. ದಶಕಗಳ ಕಾಲ ಅಗ್ರಗಣ್ಯ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ ಅವರು ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಬೇಡಿಕೆಯಲ್ಲಿದ್ದ ಗಾಯಕಿಯಾಗಿದ್ರು. ಆ ಕಾಲದಲ್ಲಿ ರೆಕಾರ್ಡಿಂಗ್ಗಳಿಂದ ಬಂದ ಲಕ್ಷಗಟ್ಟಲೆ ಸಂಭಾವನೆ, ಸ್ಟೇಜ್ ಶೋಗಳು ಮತ್ತು ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವರ ಸಂಪತ್ತು ಹೆಚ್ಚಾಗುವುದಕ್ಕೆ ಪ್ರಮುಖ ಪಾತ್ರವನ್ನ ವಹಿಸಿದೆ ಅಂತ ವಿಶ್ಲೇಷಕರು ಹೇಳ್ತಾರೆ. ಇನ್ನು ಸಂಗೀತ ಲೋಕದ ಅಜರಾಮರ ಗಾಯಕಿ ಆರ್ಥಿಕ ಯಶಸ್ಸಿಗಿಂತ ಹೆಚ್ಚಾಗಿ ಜಾನಕಿ ಗಳಿಸಿದ ಗೌರವವೇ ಅವರ ನಿಜವಾದ ಸಂಪತ್ತು ಅಂತ ಅಭಿಮಾನಿಗಳು ಭಾವಿಸ್ತಾರೆ. ಅವರ ಗಾಯನದಲ್ಲಿದ್ದ ಭಾವನೆ, ಪದಗಳ ಸ್ಪಷ್ಟತೆ ಮತ್ತು ಸಂಗೀತದ ಮೇಲಿನ ಸಮರ್ಪಣಾ ಭಾವದಿಂದಾಗಿ ಇವತ್ತಿಗೂ ಪ್ರತಿ ಪೀಳಿಗೆಯ ಕೇಳುಗರ ಅವರ ಹಾಡುಗಳನ್ನ ಆನಂದಿಸುತ್ತಾರೆ. ಅವರು ಅನೇಕ ಹೊಸ ಗಾಯಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಅವರ ಆಸ್ತಿಗಿಂತ ಭಾರತೀಯ ಸಂಗೀತಕ್ಕೆ ಅವರು ನೀಡಿದ ಕೊಡುಗೆಯೇ ದೊಡ್ಡದು ಅಂತ ಸಂಗೀತ ಪ್ರೇಮಿಗಳು ಹೇಳ್ತಾರೆ. ಅದಕ್ಕಾಗಿ ಅವರ ಹೆಸರು ಕೇಳಿದಾಗಲೆಲ್ಲ ಗೌರವ ಮತ್ತು ಅಭಿಮಾನ ಮೂಡುತ್ತದೆ. ಸದ್ಯ ಎಸ್ ಜಾನಕಿ ಅಮ್ಮನವರು ನಮ್ಮೊಂದಿಗೆ ಇಲ್ಲದೆ ಇದ್ರು ಅವರು ಹಾಡಿದ ಹಾಡುಗಳು ಸಂಗೀತ ಲೋಕದಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಸಂಗೀತ ಇತಿಹಾಸದಲ್ಲಿ ಎಸ್ ಜಾನಕಿ ಅಮ್ಮನವರ ಹೆಸರು ಸುವರ್ಣ ಅಕ್ಷರಗಳಲ್ಲಿ ಬರೆಯಲ್ಪಡುತ್ತದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.